ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ತಮ್ಮ ಹಳ್ಳಿ ಭಾಷೆಯನ್ನ ಹಳ್ಳಿಯ ವೀಕ್ಷಕರನ್ನ ಸೆಳೆಯೋಕ್ಕೋಸ್ಕರ ಬಳಸ್ತಾ ಇದ್ದಾರ. ಈ ರೀತಿ ನಮ್ರತ್ ಅವ್ರು ಮತ್ತೆ ವರ್ತ್ರ ಅವ್ರು ಹೇಳಿರೋದಕ್ಕೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಅಂಡ್ ಏನೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ ಅಂತ ನೋಡೋಣ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟ್ ಕಮೆಂಟ್ ಏನಪ್ಪ ಅಂದ್ರೆ, ನೀವಿಬ್ರು ಸಿಂಪತಿ ಅಂತ ಅವನ ಮೇಲೆ ಹೇಳ್ತಿದ್ದೀರಲ್ವಾ, ನೀವು ಅದೇ ಸಿಂಪತಿಗೆ ಇಟ್ಟಿಸ್ಕೊಂಡಿರೋದು, ನಿಮ್ಮನ್ನ ನೀವು ತಿಳ್ಕೊಳ್ಳಿ ಅಂತ ಹಾಕಿದ್ದಾರೆ. ಅಮ್ಮ ತಾಯಿ ನಮ್ರತಾ, ಸಿಂಪತಿ ಅಂತೀಯಲ್ಲ, ನೀನೇ ಸಿಂಪತಿಯಿಂದ ಕ್ಯಾಪ್ಟನ್ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀನೇನು ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತು, ಎಷ್ಟು ಜನ ಹುಡುಗಿ ಕ್ಯಾಪ್ಟನ್ ಆಗ್ಲಿ, ಆಮೇಲೆ ನೀವು ಏನಾದ್ರು ಆಗಿದ್ದಾರೆ, ಇವು ತುಂಬಾ ಕ್ಯಾಪ್ಟನ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಹಾಗಾಗಿ ಆಗ್ಲಿ ಅಂತ ಆಗಿರೋದ್ರಿಂದ ಸೊ ಜನ ಹೇಳ್ತಾ ಇರೋದು ಅದು. ನೆಕ್ಸ್ಟ್, ಮೊದಲ ದಿನದಿಂದಲೂ ಪ್ರಾಮಾಣಿಕವಾಗಿ ಆಟ ಆಡುತ್ತಾ ಎಲ್ಲಾ ವಿಷಯದಲ್ಲಿ ತನ್ನ ಉತ್ತಮವನ್ನು ನೀಡುತ್ತಿರುವ ಏಕೈಕ ಸ್ಪರ್ಧಿ ಪ್ರತಾಪ್. ಸೊ ಅವರ ಆಟವನ್ನು ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಕಮೆಂಟು. ಪಾಪ ಪ್ರತಾಪ್ ಹಳ್ಳಿಯಿಂದ ಬಂದಾನ, ಅದು ಅವನ ಭಾಷೆ, ಉರ್ಕೊಳ್ಳೋರೆಲ್ಲ ಉರ್ಕೊಳ್ಳಿ, ಉರ್ಸುಗುರು ನೀನು ಅಂತ ಹಾಕಿದ್ದಾರೆ. ಅವನ ಹಳ್ಳಿ ಭಾಷೆ ಅವ್ನು ಮಾತಾಡಿದ್ರೆ ಏನ್ ತೊಂದರೆ. ಒಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಜನಗಳ ಪರವಾಗಿದ್ದು ವೀಕ್ಷಕರ ಕಮೆಂಟೇ. ಒಂದು ಹಳ್ಳಿಯಿಂದ ಬಂದವ್ರಿಗೆ ಸಿಟಿಲಿ ಬಂದಾಗ, ಇವಾಗ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತಾರೆ, ಬೆಂಗಳೂರಿಗೆ ಬಂದ ತಕ್ಷಣ ಆ ಒಂದು ಭಾಷೆಯ ಶೈಲಿ ಏನಿದೆ ಅದೇ ರೀತಿ ಬರಕ್ ಶುರು ಆಗುತ್ತೆ. ಕಾರಣ ಸುತ್ತಮುತ್ತಲಿರೋರು ಸಹ ಅದೇ ಭಾಷೆ ಮಾತಾಡ್ತಾ ಇರ್ಬೇಕಾದಾಗ ಅದೇ ಶೈಲಿಗೆ ಬರುತ್ತೆ. ನಾವು ನಮ್ಮೂರ ಭಾಷೆಯ ಶೈಲಿಯನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಅಥವಾ ಅನಿವಾರ್ಯತೆ ಬರುತ್ತೋ ಅಥವಾ ರೂಢಿಗೆ ಬರುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರತಾಪ್ ಅವ್ರಿಗೂ ಅದು ಆಗಿತ್ತು. ಮಧ್ಯೆ ನಮ್ಮೂರ ಭಾಷೆಯ ಶೈಲಿ ಬರ್ತಾ ಇರುತ್ತೆ, ಹಾಗೆ ಪ್ರತಾಪ್ ಅವ್ರಿಗೂ ಬಂದಿರಬಹುದು. ಅಷ್ಟಕ್ಕೂ ಅವನು ಹಳ್ಳಿಯವನೇ ಆಗಿರೋ ಕಾರಣ ಹಳ್ಳಿಯ ಭಾಷೆ ಬಳಸಿದ್ರೆ ಏನ್ ತೊಂದ್ರೆ ಅಂತ ಕೇಳ್ತಾ ಇದ್ದಾರೆ ಜನ. ನೆಕ್ಸ್ಟ್ ಕಮೆಂಟ್, ಹಳ್ಳಿ ತರ ಮಾತಾಡೋದು ಕೂಡ ಇವ್ರಿಗೆ ಸಿಂಪತಿ ಅನಿಸ್ತಿದೆ ಅಂದ್ರೆ ಅದು ಅವ್ರು ನೋಡೋ ರೀತಿ ಅಷ್ಟೇ. ಪ್ರತಾಪ್, ಯು ಜೆನ್ಯೂನ್ ಸೋಲ್, ನೋ ಮ್ಯಾಟರ್ ವಾಟ್ ದ ಶೋ ಮಸ್ಟ್ ಗೋ ಆನ್ ಗೈಸ್. ಡ್ರೋನ್ ಅಂಡ್ ಸಂಗೀತ, ಮೋರ್ ಪವರ್ ಟು ಯು ಬೋತ್ ಅಂತ ಹಾಕಿದ್ದಾರೆ. ಪ್ರತಾಪ್, ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರಾ, ನೀವು ಹೀಗೆ ಮಾತಾಡಿ ಅಂದ್ರೆ ಅಲ್ಲಿ ಪ್ರತಾಪ್ ಅವ್ರು ಹೇಳ್ತಿದ್ದಾರೆ, ಮ್ಯಾಮ್ ನಾನೇನು ಸಿಟಿಯಿಂದ ಬಂದವನಲ್ಲ ಮ್ಯಾಮ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನೇ ಅಂತ ಹೇಳ್ತಾ ಇರೋ ಕಾರಣ ಚೆನ್ನಾಗಿ ಮಾತಾಡ್ತಿದ್ದೀರಾ, ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಬೆಸ್ಟ್ ಎಕ್ಸಾಂಪಲ್ ಬೇರೆ ಕೊಟ್ಟು ಹೇಳಿದ್ದಾರೆ, ಸಿಂಪತಿಗೋಸ್ಕರ ಆಡ್ತಿಲ್ಲ ಅವರು ಅಂತ. ಅಯ್ಯೋ, ಕುಂದಾಪುರ ಜನರು ಊರಲ್ಲಿ ಕುಂದಾಪುರ ಕನ್ನಡ ಮಾತಾಡೋದು, ಬೆಂಗಳೂರಿಗೆ ಹೋಗಿ ಸೆಟಲ್ ಆದವರು ಅಲ್ಲಿನ ಕನ್ನಡ ಮಾತಾಡ್ತಾರೆ. ಆದ್ರೆ ಕುಂದಾಪುರ ಕನ್ನಡ ದಿನಾಚರಣೆ ದಿನ ಅಥವಾ ಕುಂದಾಪುರ ಜನರು ಸಿಕ್ಕಿದಾಗ ಕುಂದಾಪುರ ಕನ್ನಡವೇ ಮಾತಾಡೋದು. ಯಾವ ಊರಿಗೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು ನಮ್ಮ ಆಡು ಭಾಷೆ ಮರೆಯಬಾರದು. ಪ್ರತಾಪ್, ಡೋಂಟ್ ವರಿ, ನೀನು ಹಳ್ಳಿ ಭಾಷೆಯಲ್ಲಿ ಮಾತಾಡು, ಉರ್ಕೊಳ್ಳೋರ್ಗೆ ಇನ್ನು ಉರ್ಸು ಅಂತ ಹಾಕಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾ ಇದ್ರು, ಇವಾಗ ನಾವೆಲ್ಲರೂ ನಮ್ಮ ಕನ್ನಡ ಮಾತಾಡ್ತಾ ಇರ್ತೀವಿ, ಕುಂದಾಪುರ ಕನ್ನಡ. ಬೆಂಗಳೂರು ಹೋಗಿ ಸೆಟ್ಲ್ ಆದ್ರು ಬೆಂಗಳೂರು ಕನ್ನಡವನ್ನ ಮಾತಾಡ್ತಾರೆ. ಬೆಂಗಳೂರಲ್ಲಿ ಏನಾದ್ರು ನಮ್ಮ ಒಂದು ಕುಂದಾಪುರದಲ್ಲಿ ಯಾರಾದ್ರು ಸಿಕ್ಕರೆ ಅಲ್ಲಿ ಕುಂದಾಪುರ ಕನ್ನಡವನ್ನೇ ಅವ್ರು ಮಾತಾಡೋದುಂಟು ಅಂತ ಹೇಳಿದ್ದಾರೆ. ಸೊ ಅದು 100% ನಿಜ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಎಲ್ಲಿ ಯಾವ ಭಾಷೆನ ಮಾತಾಡ್ತಾ ಇರ್ತೋ ಅಲ್ಲಿ ಅಂತ. ಮಾತು ಆಡದೇ ಇದ್ದರೆ ಬೋರಿಂಗ್ ಅಂತಾರೆ, ಸಿಟಿ ಭಾಷೆ ಮಾತಾಡಿದರೆ ನೀನೇನ್ ದೊಡ್ಡ ಮನುಷ್ಯನಾ, ಏನ್ ಸಾಧನೆ ಮಾಡಿದೀಯಾ ಅಂತಾರೆ. ಹಳ್ಳಿ ಭಾಷೆ ಮಾತಾಡಿದರೆ ಸಿಂಪತಿ ಅಂತಾರೆ. ನೀನೇನೇ ಮಾಡಿದ್ರು ಅವ್ರಿಗೆ ಸಹಿಸಲು ಆಗಲ್ಲ ಅಂದಮೇಲೆ ನೀನು ಅವರನ್ನ ಮೆಟ್ಟಿ ನಿಂತು ಮುನ್ನುಗ್ಗುತ್ತಿದ್ಯಾ ಅಂತ ಅರ್ಥ. ಪ್ರತಾಪ್, ಡೋಂಟ್ ವರಿ, ಡೋಂಟ್ ಕೇರ್ ಅಂಡ್ ಮುನ್ನುಗ್ಗು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಪ್ರತಾಪ್ ಸಿಂಪತಿ ಪಡೆದುಕೊಂಡು ಕ್ಯಾಪ್ಟನ್ ಆಗಿ ಅವನಿಗೆ ಬತ್ತಿ ಇಡ್ತಾ ಇದ್ದಾಳೆ ನಮ್ರತಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ರತಾ ಅವ್ರು ಕ್ಯಾಪ್ಟನ್ ಆಗ್ಬೇಕು ಅಂತ ಎಷ್ಟು ಹಂಬಲ್ಸಿದ್ರು ಅಂದ್ರೆ ಪ್ರತಾಪ್ ಅವರು ತುಂಬಾ ಹಂಬಲ್ಸಿದ್ರು. ಅವರಿಂದನೇ ಕ್ಯಾಪ್ಟನ್ಸಿ ತಗೊಂಡು ಇವಾಗ ಕ್ಯಾಪ್ಟನ್ ಅವರಿಂದನೇ ಆಗಿ ಇವಾಗ ಅವ್ರಿಗೆ ಬತ್ತಿ ಇಡ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಹೇಳಿದ ತಾನೇ ಈ ನಮ್ರತಾನ ನಂಬೇಡಿ ಅಂತ ಸಂಗೀತ ಸಹ ಪ್ರತಾಪ್ಗೆ ಹೇಳಿದ್ಲು, ಈಗ ನೋಡಿ ಮತ್ತೆ ಅದೇ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಕೊಟ್ಟ ಭಿಕ್ಷೆ ಅನ್ನೋದು ಮರಿಬೇಡ ನಮ್ರತಾ, ನೀನು ನಿಯತ್ತಿಲ್ದೇ ಇರೋ ನಾಯಿ. ನೀನು ಆಟ ಆಡಿ ಗೆಲ್ಲಕ್ಕಾಗದೇ ಇದ್ರು ಸಹ ಪ್ರತಾಪ್ ನಿನಗೆ ಕೊಟ್ಟ ಭಿಕ್ಷೆಯಿಂದ ಇವತ್ತು ಕ್ಯಾಪ್ಟನ್ ಆಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟು, ಪ್ರತಾಪ್ ನೀವು ಸೂಪರ್ ಬಿಡ್ರಿ, ಯಾರೇನಾದ್ರು ತಲೆ ಕೆಡಿಸ್ಕೋಬೇಡಿ ಅಂತ ಹಾಕಿದ್ದಾರೆ. ಮೈಕಲ್ ಕನ್ನಡಲ್ಲಿ ಮಾತಾಡಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ಒಂದು ಹಳ್ಳಿ ಹುಡ್ಗ ಮಾತಾಡಿದ್ರೆ ಪ್ರಾಬ್ಲಮಾ? ಮೈಕಲ್ಲು ಕನ್ನಡನ ಮಾತಾಡ್ತಾ ಇರೋದು, ಕನ್ನಡ ಕಲಿತೀನಿ ಅಂತ ನಾಟಕ ಮಾಡ್ತಾ ಇರೋದು ಸಿಂಪತಿ ಅಲ್ವಾ? ಬೆಂಗಳೂರಲ್ಲೇ ಇದ್ಕೊಂಡು ಕನ್ನಡ ಕಲಿದೇ ಇರೋನು ಕರ್ನಾಟಕದ ರಿಯಾಲಿಟಿ ಶೋಗೆ ಬಂದ್ಮೇಲೆ ಕನ್ನಡವನ್ನ ಕಲಿತೀನಿ ಅಂತ ನಾಟಕ ತಾನೇ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಪ್ರತಾಪ್ ಅವರು ಸಹ ಅಷ್ಟೇ, ನಾನು ಮಣ್ಣಿನ ಮಗ, ಕನ್ನಡದ ಮಗ, ನಾನು ಕನ್ನಡನ ಚೆನ್ನಾಗಿ ಕಲಿಯೋ ಪ್ರಯತ್ನ ಪಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕನ್ನಡ ಜನತೆಗೋಸ್ಕರ ಅಂತೆಲ್ಲ ಹೇಳ್ತಾರಲ್ವಾ, ಅದು ನಿಮ್ಗೆ ಸಿಂಪತಿಯಾಗಿ ಕಾಣಿಸ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಕಾರಣ ಬೆಂಗಳೂರಲ್ಲೇ ಮೈಕಲ್ ಅವರು ಇದ್ದಿದ್ದು, ಬೆಂಗಳೂರಲ್ಲೇ ಬೆಳೆದಿದ್ದಾರೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಇದ್ರೂ ಸಹ ಕನ್ನಡವನ್ನ ಕಲಿದೇ ಇದ್ದವರು ಇವತ್ತು ಕನ್ನಡದ ಮಗ, ಮಣ್ಣಿನ ಮಗ ಅಂತೆಲ್ಲ ಹೇಳಿ ಕನ್ನಡ ಕಲಿತಾ ಇದೀನಿ ಅಂತೆಲ್ಲ ತೋರಿಸ್ಕೊಳ್ತಾ ಇದಾರಲ್ವಾ, ಇದು ನಿಮ್ಗೆ ಸಿಂಪತಿ ಅನಿಸ್ತಿಲ್ವಾ? ಇದು ನಿಮ್ಗೆ ಜನರನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಅವ್ರು ಮಾಡ್ತಿರೋ ಸ್ಟ್ರಾಟಜಿ ಅಂತ ಅನಿಸ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದು ಅವ್ರಿಗೆ ಅನಿಸ್ಬೇಕು ಸರ್, ಅನ್ಸಿದ್ರೆ ಅವ್ರ ರೀತಿ ಮಾತಾಡ್ತಿರ್ಲಿಲ್ಲ ಅಂತ ಕಾಣುತ್ತೆ.
ಸೊ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದ್ರೆ, ಪ್ರತಾಪ್ ಅವರು ಏನೇ ಮಾಡಿದ್ರು ಅಷ್ಟೇ, ಎಲ್ರಿಗೂ ತೊಂದರೆನೆ. ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅವರ ಭಾಷೆ ಮರೆಯೋಕೆ ಆಗಲ್ಲ. ಹಾಗೆ ಪ್ರತಾಪ್ ಹಳ್ಳಿ ಭಾಷೆ ಮಾತಾಡ್ತಿದ್ದಾರೆ, ತಪ್ಪೇನು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಾಗಿಲ್ಲ, ನಾವು ಮಂಡ್ಯ ಭಾಷೆ ಮಾತಾಡ್ತಾನೆ ಅಂತ. ಆಯ್ತು, ಮಾತಾಡಿದ್ರೆ ಏನು, ಅದು ಸ್ಟ್ರಾಟಜಿ ಅಂತನಾ ಅಂದ್ಕೊಳ್ಳೋಣ. ವಿನಯ್ ಏನೇ ಕೆಟ್ಟದಾಗ ಮಾತಾಡಿದ್ರು, ಕತ್ತೆ ತರಹ ಕಿರ್ಚಿದ್ರು, ಬೇರೆಯವ್ರನ್ನ ತನ್ನ ಗುಂಪಿಗೆ ಸೇರಿಸ್ಕೊಂಡು ಅವರೆಲ್ಲರನ್ನೂ ಹೊರಗಡೆ ಕಳಿಸ್ತಾ ಇರೋದು ಸ್ಟ್ರಾಟಜಿ ಅಂದ್ರೆ ಪ್ರತಾಪ್ದು ಸ್ಟ್ರಾಟಜಿ ಆಗ್ಬಾರ್ದಾ? ಯಾರು ನೀವೆಲ್ಲ ಅಂತ ಸಹ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಯಾರೆಲ್ಲ ಇದನ್ನ ಹೇಳಿದ್ರೋ ಅವರೇ ಹೇಳ್ಬೇಕು ಸರ್. ನಮ್ರತ, ನೀವು ಸಿಂಪತಿ ಕ್ರಿಯೇಟ್ ಮಾಡಿ ಕ್ಯಾಪ್ಟನ್ ಆಗಿದ್ದೀರಾ ಮತ್ತು ಚಪ್ಪಾಳೆ ತೆಗೆದುಕೊಂಡಿದ್ದೀರಾ. ನೀವು ಇಲ್ಲಿವರೆಗೂ ಬಂದಿದೆ ಹೆಚ್ಚು. ಇಷ್ಟು ದಿನಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ನಮ್ರತ 0 ಅಂತ ಹೇಳ್ತಾ ಇದ್ದಾರೆ. ಹಳ್ಳಿ ತರ ಮಾತನಾಡಿದ್ದು ಜನ ಗಮನಿಸಿಲ್ಲ, ಯಾಕಂದ್ರೆ ಅದೇನು ಮ್ಯಾಟರ್ ಅಲ್ಲ. ಅದನ್ನ ಜನರಿಗೆ ಹೇಳಿ ತೋರಿಸ್ತಿರೋದು ಅಲ್ಲಿರೋ ಜನಗಳು ಅಷ್ಟೇ. ಗಳಗಂಟು ಫ್ರಾಂಕ್ಲಿ ಇಲ್ಲ, ವಿ ಸಪೋರ್ಟ್ ಡ್ರೋನ್ ಪ್ರತಾಪ್, ಯು ಫ್ಲೈ ಹೈ ಮ್ಯಾನ್ ಡ್ರೋನ್ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ರತ, ಅವರು ಜನರ ಮನಸ್ಸನ್ನು ಗೆಲುವು ದಾರಿಲಿದ್ದಾರೆ. ನೀನ್ ತರ ಬಕೆಟ್ ಹಿಡಿಯುವ ಚಮಚ ಕೆಲಸ ಮಾಡ್ತಿಲ್ಲ. ಯಾರೇ ಎಷ್ಟೇ ನೆಗೆಟಿವ್ ಮಾಡೋಕೆ ಪ್ರಯತ್ನ ಪಟ್ಟರು ನೀವೆಲ್ಲ ಕಾಲ್ಗಳಿಗೆ ಇರಬೇಕು ಅಂತ ಹಾಕಿದ್ದಾರೆ. ಓಕೆ, ಪ್ರತಾಪ್ ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಿನ್ನ ಆಟ ನೀನು ಆಡು, ಚೆನ್ನಾಗಿ ಆಡ್ತಿದ್ದೆ ಅದಕ್ಕೆ ಹೊಟ್ಟೆ ಉರಿ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟು, ಭಾಷೆನೂ ಸಿಂಪತಿಯ ಹೆಂಗೋ ಆಗುತ್ತೆ, ಅವನೇನು ಇಂಗ್ಲೀಷ್ ಮಾತಾಡ್ಬೇಕಾ ನಿನ್ ಥರ? ಮೊದಲೇ ಎಲ್ಲರೂ ಇಂಗ್ಲೀಷ್ ಅವರೇ ಅನ್ನೋ ಥರ ಮಾತಾಡ್ತಾ ಇರ್ತೀರಾ. ಮೊದಲೇ ಮಂಡ್ಯ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ. ಈಗಿನ ಜನ ಇಂಗ್ಲೀಷ್ ಮಾತಾಡೋದು ದೊಡ್ಡ ಸಾಧನೆ ಅಂದ್ಕೊಂಡಿದ್ದಾರೆ. ಜೈ ಡ್ರೋನ್ ಅಂತ ಹಾಕಿದ್ದಾರೆ. ಡ್ಯಾನ್ಸ್ ಮಾಡಬಲ್ಲ, ಹಾಡಬಲ್ಲ, ಅಡುಗೆ ಮಾಡಬಲ್ಲ, ಹಾಸ್ಯ ಮಾಡಬಲ್ಲ, ಟಾಸ್ಕ್ ಮಾಡಬಲ್ಲ, ಒಳ್ಳೆಯ ಮನುಷ್ಯ ಮತ್ತು ನಿಷ್ಕಲ್ಮಶ ಹೃದಯ ಇದೆ. ಅದನ್ನ ಬಿಟ್ಟು ಬೇರೆ ರೀತಿಯಾಗಿ ಅವರನ್ನ ಹೊರಗಡೆ ಜನಕ್ಕೆ ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಮಗಳ ಕಷ್ಟ ಹೆಣ್ಣು ಹೆತ್ತ ತಾಯಿಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಶ್ರುತಿ ಮೇಡಮ್ ಅವರಿಂದ ನಮ್ಮ ಸಂಗೀತಕ್ಕೆ ನ್ಯಾಯ ಸಿಗುವ ನಿರೀಕ್ಷೆ ಇದೆ ಅಂತ ಹಾಕಿದ್ದಾರೆ. ಬಿಗ್ ಬಾಸ್ ನಮ್ರತಾ ಫಿನಾಲೆ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಹಾಕಿದ್ದಾರೆ. ಒಳ್ಳೆತನ ಅನ್ನೋದು ತುಂಬಾ ಕಾಸ್ಟ್ಲಿ. ಅದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪಂಗೆ ಮಾತ್ರ ಇರೋದು. ಯಾರಿಗೂ ಮೋಸ ಮಾಡಬೇಕು ಅನ್ನೋ ಮನಸ್ಥಿತಿನೂ ಇಲ್ಲದೆ ಆಟ ಆಡ್ತಿರೋ ಏಕೈಕ ವ್ಯಕ್ತಿ ಅಂತ ಹಾಕಿದ್ದಾರೆ. ತುಂಬಾ ಕಮೆಂಟ್ಸ್ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಯಾಕಂದ್ರೆ ಒಂದು ಭಾಷೆ, ನಮ್ಮ ಒಂದು ಆಡು ಭಾಷೆ ಏನಿರುತ್ತೆ, ಹುಟ್ಟಿ ಬೆಳೆದಿರೋ ಜಾಗದ ಭಾಷೆನಾಗಿರುತ್ತೆ. ಎಷ್ಟೇ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಭಾಷೆ ಮಾತಾಡಿದ್ರು ಸಮಯ ಅಂತ ಬಂದಾಗ ಆ ಭಾಷೆ ಹೊರಗಡೆ ಬರಲೇಬೇಕು. ಆ ಕನ್ನಡ, ನಮ್ಮ ಸ್ಥಳೀಯ ಕನ್ನಡ ಏನಿರುತ್ತೆ ಅದು ಹೊರಗಡೆ ಬರಲೇಬೇಕು. ಹಾಗೆ ಪ್ರತಾಪ್ ಅವ್ರಿಗೂ ಬಂದಿದೆ. ಅದೆಲ್ಲೂ ಯಾರು ಜನ ಅದನ್ನ ನೋಟಿಸ್ ಮಾಡ್ತಿಲ್ಲ. ಆ ರೀತಿಯಾಗಿ ಒಳಗಡೆ ಇರೋರೇ ಆ ರೀತಿ ಅದನ್ನ ಹೊರಗಡೆ ಜನಕ್ಕೆ ಬಿಂಬಿಸ್ತಾ ಇದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನು ಅಂತ ಕೇಳ್ತಾ ಇದ್ದಾರೆ. ಮನೆಯಲ್ಲಿ ನೀವೆಲ್ಲ ಇಂಗ್ಲಿಷ್ ಮಾತಾಡೋದು ನೋಡಿ ಪ್ರತಾಪ್ ಅವ್ರು ಕನ್ನಡ ಬಳಸ್ತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರತಾಪ್ ಅವ್ರು. ಹೀಗೆ ಚೆನ್ನಾಗಿ ಆಟ ಆಡ್ಲಿ. ಆದ್ರೆ ಟಾಸ್ಕ್ ಅಂತ ಬಂದಾಗ 100% ಕೊಟ್ಟು ಆಡ್ಲಿ. ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆದ್ರೆ ಇವಾಗ ಇನ್ನು ಉಳಿದಿರೋ 3 ವಾರ ತುಂಬಾ ಟಫ್ ಆಗಿರುತ್ತೆ ಆಟಗಳು. ತುಂಬಾ ಚೆನ್ನಾಗಿ ಆಡಿದ್ರೆ ಇನ್ನು ಜಾಸ್ತಿ ಟಾಪ್ 2 ಅಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಈಗಾಗಲೇ ಇರ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಜಾಸ್ತಿ ಫಿಕ್ಸ್ ಆಗತ್ತೆ, ಇರ್ತಾರೆ ಅನ್ನೋ ತರ. ನಿಮ್ಮ ಪ್ರಕಾರ ನಿಮ್ಗೆ ಯಾವೊಬ್ಬ ಕಂಟೆಸ್ಟೆಂಟ್ ಇಷ್ಟ ಈ ಒಂದು ಸೀಸನ್ ಅಲ್ಲಿ ಅಂತ ಹೇಳಿ. ಅಂಡ್ ಈ ಒಂದು ಏನು ಅಭಿಪ್ರಾಯ ಏನಿತ್ತು ನಮ್ರತಾ ಮತ್ತೆ ವರ್ತೂರವ್ರದ್ದು, ಆ ಒಂದು ಅಭಿಪ್ರಾಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂಡ್ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್.